ದೇವೇಗೌಡರು ಮಾತನಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಯಾವುದೇ ಭಿನ್ನಾಭಿಪ್ರಾಯ ಬೆಳ್ಕೊಳ್ಳೋದು ಇಡೀ ರಾಜ್ಯದಲ್ಲಿ ನಾನು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಅರ್ಜಿ ಹಾಕಿರುವುದು ಬರೆದು ಎಲ್ಲಿ ನಮ್ಮ ಪಕ್ಷದ ಮೈತ್ರಿ ಸರ್ಕಾರದ ಮುಖಂಡರು ಸಿದ್ದರಾಮಯ್ಯನವರಾಗಲಿ, ದಿನೇಶ್ ಗುಂಡೂರಾವ್ ನಮ್ಮ ಪರಮೇಶ್ವರರಾಗಲಿ, ಖರ್ಗೆ ಅವರಾಗಲಿ ಏನೆಲ್ಲ ನಮ್ಮ ಮುಖಂಡರು ಎಲ್ಲೇನು ಸ್ಪರ್ಧಿಸಿದ್ದಾರೆ ಎಲ್ಲ ಕಡೆಗೆ ನಾವು ಒಗ್ಗಟ್ಟಾಗಿ ಹೋಗಿ ಇವತ್ತು ಒಂದು ಕೋಮು ಪಕ್ಷವನ್ನು ಎದುರಿಸತಕ್ಕಂಥದ್ರಲ್ಲಿ ಯಾವುದೇ ಕಾರಣದಿಂದ ಪಕ್ಷವನ್ನು ಎದುರಿಸತಕ್ಕಂಥದ್ರಲ್ಲಿ ಯಾವುದೇ ಕಾರಣದಿಂದ ನಾವು ನಡ್ಕೊಳ್ತೇವೆ. ಇದರಲ್ಲಿ ಐಕ್ಯತೆಯನ್ನು ತೋರಿಸತಕ್ಕಂಥದ್ದು ಕರ್ತವ್ಯ. ಎಲ್ಲರ ಮನಸ್ಸಲ್ಲಿ ಏನಾದರೂ ಕೆಲವು ಘಟನೆಗಳಿಂದ ನಮ್ಮ ಎದುರು ಪಕ್ಷದವರು ಏನ್ ನಮ್ಮ ಬಗ್ಗೆ ಟೀಕೆಗಳನ್ನು ಮಾಡ್ತಾರೆ ಅದಕ್ಕೆ ಯಾವುದೇ ಕಾರಣದ ಕಿವಿಗೊಡದರೆ ನಾವು ಒಂದು ಈ ಪಕ್ಷದಲ್ಲಿ ಕೋಮು ಪಕ್ಷವನ್ನ ನಾವು ಇವತ್ತು ಹೊರಗೆ ಅಡ್ತೇವೆ ಅಂತಕ್ಕಂಥ ಪ್ರತಿಜ್ಞೆ ಮಾಡಿ ನಾವೆಲ್ಲ ಹೋರಾಟ ಮಾಡೋಣ ಅಂತ ಹೇಳಿ ಕೈಮೂರು ಪ್ರಾರ್ಥನೆ ಮಾಡ್ತೇನೆ. ನಾನು ಇನ್ನೂ ಕೆಲವು ಬಹಿರಂಗ ಸಭೆಗಳಿಗೆ ಇಷ್ಟೇ ಅಲ್ಲ 8 ತಾಲೂಕಲ್ಲಿ ಪರಮೇಶ್ವರ ಜೊತೆ, ರಫೀಕ್ ಅವ್ರ ಜೊತೆ, ವಾಸವ್ರ ಜೊತೆ, ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಕಾಂತರಾಜು, ಇನ್ನು ನಮ್ಮೆಲ್ಲ ಸೋತಿರ್ತಕ್ಕಂಥ ಗೆದ್ದಿರ್ತಕ್ಕಂಥ ಎರಡೂ ಪಕ್ಷದ ಗೌರವಾನ್ವಿತ ಸದಸ್ಯರುಗಳಿದ್ದಾರೆ. ಅವರೆಲ್ಲರ ಜೊತೆಗೂಡಿ ಪ್ರತಿ ಕಾರ್ಯಕರ್ತರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಹಿಂದೆ ನಡೆದಂತ ಕೆಲವು ಸಂಘರ್ಷಗಳು ನಮ್ಮಲ್ಲೇ ನಡೆಯಿತು, ನಿಜ ಒಪ್ಕೊಳ್ತೇವೆ. ಆದ್ರೆ ನಾವು ಒಂದುಗೂಡಿರ್ತಕ್ಕಂಥದ್ದು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಇವತ್ತು ಈ ರಾಜ್ಯದಲ್ಲಿ ಈ ಮೈತ್ರಿ ಸರ್ಕಾರ ಆಗಲೇಬೇಕು ಅಂತ ಹೇಳಿ ಸೂಚನೆ ಕೊಟ್ಟು ಗುಲಾಂ ನಬಿ ಆಜಾದ್ ಅವ್ರನ್ನ, ಗೆಹ್ಲೋಟ್ ಅವರನ್ನ ಕಳಿಸಿ 37 ಜನ ಇರ್ತಕ್ಕಂಥ ಜಾತ್ಯತೀತ ಜನತಾದಳಕ್ಕೆ ನಾಯಕತ್ವವನ್ನು ಕೊಟ್ಟು ಔದಾರ್ಯ ತೋರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಬರೋರಿದ್ದಾರೆ. ಬಹುಶಃ 31ನೇ ತಾರೀಕು ಒಂದು ದೊಡ್ಡ ಬೃಹತ್ ಸಭೆಯನ್ನ ಸ್ಥಳವನ್ನ ನಿಗದಿ ಮಾಡಿ ನಾವು ಅವತ್ತು ದಿನೇಶ್ ಗುಂಡೂರಾವ್ ಅವರು, ಹೀಗೆ ಖರ್ಗೆ ಅವರು ಇರ್ತಾರೆ. ಅವತ್ತು ನಾವೆಲ್ಲರೂ ಸೇರಿ ಒಂದು ವೇದಿಕೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಘಟನೆಗಳ ಮಾಧ್ಯಮದಲ್ಲಿ ಏನು ಎತ್ತಿ ತೋರಿಸ್ತಾ ಇದ್ದಾರೆ ಅದನ್ನ ಅಲ್ಲ ಅನ್ನೋದನ್ನ ಸಾಬೀತು ಮಾಡಿ ಒಂದೇ ಒಂದು ಒಕ್ಕಲಿನಿಂದ ಇಡೀ ರಾಜ್ಯದ 28 ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡ್ತೇವೆ. ಯಾವುದೇ ಅನ್ಯತಾ ಭಾವನೆ ಮಾಡಬೇಡಿ. ದೇವೇಗೌಡರು ಮಾತ್ರ ಇಲ್ಲಿ ತುಮಕೂರಿನಲ್ಲಿ ಗೆಲ್ಲಕ್ಕೆ ಪರಮೇಶ್ವರನ ಬಳಕೆ ಮಾಡ್ಕೊಂಡಿದ್ದಾರೆ. ರಫೀಕ್ ಅವ್ರನ್ನ ಬಳಕೆ ಆ ಪ್ರಶ್ನೆ ಇಲ್ಲ. ಏನೇ ನಮ್ಮಲ್ಲಿ ವ್ಯತ್ಯಾಸ ಇದ್ರು ಮೈಸೂರಿಂದ ಹಿಡಿದು ಗುಲ್ಬರ್ಗ ಅವರಿಗೆ ನಾನು ಕೇಳ್ಕೊಳ್ತೇನೆ. ನಾನು ಭಾಷೆ ಹೇಳ್ತೇನೆ. ಕಾಂಗ್ರೆಸ್ ಬೆಂಬಲಿತ ಪ್ರಧಾನಮಂತ್ರಿಯಾಗಿ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ರೆ, ಮತ್ತೊಂದೆಡೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಅವರು ಈಗಾಗಲೇ ನಾಮಪತ್ರವನ್ನ ಸಲ್ಲಿಸಿ ಮಾತನಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ದೇವೇಗೌಡರು ಗೆಲ್ಲೋದಕ್ಕೆ ಪರಮೇಶ್ವರ್ ಅವರನ್ನ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಮಾತಿತ್ತು. ಆ ಮಾತಿಗೆ ದೇವೇಗೌಡರು ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಕನ್ನಡಿಗ ಆಗ್ಬೇಕಾಗಿದ್ರೆ ಅದನ್ನ ನೆನೆಸ್ಕೊಳ್ಬೇಕು ನೀವು. ಆದ್ರೆ ಹಿನ್ನೆಲೆಯೇ ನಾವೆಲ್ಲರೂ ಒಂದುಗೂಡಿ ಕೆಲಸ ಮಾಡಲೇಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೇನೆ. ನನಗೆ ಏನೇನೂ ಇರಲಿ, ಯಾರು ಏನೇ ಮಾತನಾಡ್ತಕ್ಕಂಥ ಅದನ್ನ ಮಾಧ್ಯಮ ಸ್ನೇಹಿತರು ದಯಮಾಡಿ ಕೇಳ್ಕೊಳ್ತೇನೆ. ಪ್ರತಿಜ್ಞೆ ಇನ್ನೊಂದು ಹೋರಾಟ ಮಾಡ್ತೇನೆ. ನನಗೆ 86 ವಯಸ್ಸಾಗಿದೆ ಅಂತ ಹೇಳಿ ನೀವು ತಪ್ಪು ತಿಳ್ಕೊಂಡಿದ್ರೆ ತೋರಿಸ್ತೇನೆ. ಹೋರಾಟ ಮಾಡಿ ಈ ರಾಜ್ಯದಲ್ಲಿ ಏನಾಗುತ್ತೆ ಅದರಿಂದ ಏನೇ ಇಲ್ಲ. ಇವತ್ತು ಈ ಕೋಮು ಶಕ್ತಿಯನ್ನ ಇವತ್ತು ಬಗ್ಗು ಬಡಿಲೇಬೇಕು ಅನ್ನೋ ಒಂದೇ ಒಂದು ಸಂಕಲ್ಪ ಮಾಡಿ ನಿಂತಿದ್ದೇನೆ. ನಿಮ್ಮೆಲ್ಲಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಯಾರಿಗೆ ಅನ್ಯಾಯ ಮಾಡಿದ್ದೇವೆ ನಾವು ಹೇಳಿ? ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೇನೆ? 1990ರಲ್ಲಿ ನಮ್ಮ ಚಂದ್ರಶೇಖರ್ ಅವರು ನನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ಕರೆಸಿದ್ರು. ಅರ್ಥ ಮಾಡ್ಕೊಳ್ಬೇಕು. 1990ರಲ್ಲಿ ಆ ಸಂದರ್ಭದಲ್ಲಿ ಪಿ ಸಿಂಗ್ ಸರ್ಕಾರ ಹೋಗಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾದ ಚಂದ್ರಶೇಖರ್ ಅವರು ನನ್ನ ಕರೆಸಿದ್ರು.
ನಿನ್ ಮಂತ್ರಿ ಮಾಡಬೇಕು, ಚೌಧರಿ ಚರಣ್ ಸಿಂಗ್ ಹಠ ಹಿಡಿದಿದ್ದಾರೆ, ನೀನ್ ರೈತನ ಮಗ ಸೋಲಿಸಿದ್ದಾರೆ, ಹೆಗ್ಡೆಯವರೆಲ್ಲ ಸೇರಿ ನೀನ್ ಬರಲೇಬೇಕು ಅಂತ ಕರೆಸಿ. ನಾನಲ್ಲಿ ಹೋಗಿ ಹೇಳಿದೆ, ನಾನು ಈ ಮಂತ್ರಿಮಂಡಲದಲ್ಲಿ ಬರೋಕೆ ಸಾಧ್ಯ ಇಲ್ಲ, ನನ್ನನ್ನು ಸೋಲಿಸಿದ್ದಾರೆ ಕಾಂಗ್ರೆಸ್ನವರು, ಯಾವ ಕಾರಣಕ್ಕೂ ಬರೋದಿಲ್ಲ ನಾನು, ನನ್ನ ಜನತೆಯ ಮುಂದೆ ಪರೀಕ್ಷೆ ಆಗಲಿ ಆಮೇಲೆ ನೋಡೋಣ ಅಂತ ಹೇಳಿ ನನಗೆ 2 ಉಪಕಾರ ಮಾಡಿದ್ದೀನಿ. ಏನು ಅಂದ್ರು, ಇವತ್ತು ನಾಯಕ್ ಸಮಾಜಕ್ಕೆ STಗೆ ಸೇರಿಸಬೇಕು ಅಂತ ಹೇಳಿ ದೇವರಾಜ ಕಾಲದಿಂದ ಹೋರಾಟ ನಡೀತು. ಅದು ಒಂದು ಮಾಡಿಕೊಡಿ ಸರ್, ನಾಯಕ್ ಸಮಾಜನ STಗೆ ಸೇರಿಸ್ಕೊಡಿ ಸರ್. ಈ ಮಾತನ್ನ ಕೇಳ್ಕೊಂಡೆ, ಅದನ್ನು ಮಾಡಿಕೊಂಡಂತ ಪುಣ್ಯಾತ್ಮ ನನಗೆ ಮಂತ್ರಿ ಬೇಡ ಅಂತ ಹೇಳಿದೆ. ನಾನು ಶ್ರೀಮಾನ್ ಚಂದ್ರಶೇಖರ್ ಅವರು ನೆನಬೇಕು, ಹಾವೂರವರು ಹೇಳಿದ ಒಂದು ಮಾತನ್ನ ಸಿರಾ ತಾಲೂಕಲ್ಲಿ ಒಂದು ದೇವಸ್ಥಾನದ ಇನಾಗ್ರೇಟ್ ಮಾಡುವಾಗ ನನ್ನನ್ನು ಸೋಲಿಸಿದ್ರಿ ಚಿತ್ರದುರ್ಗದಲ್ಲಿ. ಹಾವೂರವರು ನನ್ನನ್ನು ಸೋಲಿಸಿದ್ರಿ, ಆದ್ರೆ ದೇವೇಗೌಡ ನಿಮ್ಮ ಒಂದು ತಲೆಗೆ ಕಿರೀಟ ಇಟ್ಟಿದ್ದಾನೆ, ಸಾಯೋವರೆಗೂ ಮರಿಬಾರದು ಅಂತ ಹೇಳಿದ್ರು. ಮರಿಬಾರದು ಅಂತ ಹೇಳಿದ್ರು. ಅವರ ಹಿಂದಿನ ಗುರುಗಳಿದ್ರು, ಅವರು ರೈಲ್ವೆ ಲೈನಲ್ಲಿ ಆಕ್ಸಿಡೆಂಟ್ ಆಗಿ ತೀರೋದ್ರು. ಆ ಗುರುಗಳ ಹೊನ್ನಪುರಿ ಸ್ವಾಮಿಗಳು ಅಷ್ಟೇ ಅಲ್ಲ, ಕುಮಾರಸ್ವಾಮಿಯವರು ಆ ಮಠಕ್ಕೆ ಜಮೀನು ತೆಗೆದುಕೊಳ್ಳೋದಕ್ಕೆ ಸ್ಥಾನ ಇಲ್ಲ, ಎಲ್ಲಿ ಮಠ ಕಟ್ಟಬೇಕು, ಕುಮಾರಸ್ವಾಮಿಯವರು 10 ಲಕ್ಷ ರೂಪಾಯಿ ಕೊಟ್ಟರು. ಅವ್ರ ಎಮ್ಮೆನೂ ಅಲ್ಲ, ಏನೇ ಅಲ್ಲ, ಯಾವುದೋ ಫಿಲಂ ಪ್ರೊಡಕ್ಷನ್ ಮಾಡ್ಕೊಂಡಿದ್ರು. ಇದೆಲ್ಲ ಹಳೆ ವಿಷಯಗಳು ಬಹಳ ಇದೆ. ನನಗೆ ಯಾವ ಸಮಾಜಕ್ಕೂ ದ್ರೋಹ ಮಾಡಿದೆ, ಈ ಶಕ್ತಿ ಬಂದಿದೆ ಎಲ್ಲಿಂದ? ದೆಹಲಿಯೊಳಗೆ ಕೆಂಪುಕೋಟೆ ಮೇಲೆ ಧ್ವಜ ಹಾರಿಸ್ತಾನೆ ದೇವೇಗೌಡ ಅಂತ, ಎಲ್ಲಿಂದ ಬಂತು ಶಕ್ತಿ? ಅವತ್ತು ಕಾಂಗ್ರೆಸ್ನ ಜೊತೆ ನಿಂತು ನನಗೆ ಶಕ್ತಿ ಕೊಟ್ಟಿದ್ರಿಂದ ಪ್ರಧಾನಮಂತ್ರಿ ಆಗ್ಲಿಕ್ಕಾಯ್ತು. ಇವತ್ತು ನನ್ನ ಮುಂದೆ ಇರತಕ್ಕಂತಹದ್ದು ರಾಹುಲ್ ಗಾಂಧಿಯವರನ್ನ, ಏನು ಈ ದೇಶದಲ್ಲಿ ಅವರು ಕಾಂಗ್ರೆಸ್ಸಿನ 130 ವರ್ಷದ ಕಾಂಗ್ರೆಸ್ಸಿನ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ, ಅವರ ನಾಯಕತ್ವಕ್ಕೆ ಬೆಂಬಲ ಕೊಟ್ಟು ಹೋರಾಟ ಮಾಡೋದೇ ನನ್ನ ಕೆಲಸ ಇದೆ. ಅದನ್ನು ದಯಮಾಡಿ ಯಾರೂ ತಪ್ಪು ತಿಳ್ಕೊಳ್ಬೇಕಾಗಿಲ್ಲ. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ. 130 ವರ್ಷದ ಕಾಂಗ್ರೆಸ್ನ 19 ಕಡೆ ಸೋಲಿಸಿ ಅಂತ ಹೆಮ್ಮೆ ಇತ್ತು ಶ್ರೀಮಾನ್ ಮೋದಿಯವರಿಗೆ. 19 ಕಡೆ ಕಾಂಗ್ರೆಸ್ ಸರ್ವನಾಶ ಮಾಡ್ತಾನೆ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾನೆ, ಇದೆಲ್ಲ ಹೇಳಿದ್ರು. ಕೂತ್ಕೊಂಡು ನೋಡಿದ್ದೇನೆ 5 ವರ್ಷ ನಾನು ಪಾರ್ಲಿಮೆಂಟ್ ಒಳಗೆ, ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಸಾಧ್ಯ ಆಗೋದಿಲ್ಲ, ಇದನ್ನು ಗರ್ವದ ಮಾತು ಆಡಬಾರದು. 19 ಕಡೆ ಕಾಂಗ್ರೆಸ್ ಸೋಲ್ತು, ಬಿಜೆಪಿ ಸರ್ಕಾರ ಮಾಡಿದ್ದು ನಿಜ. ಆದ್ರೆ ಆ ಗರ್ವದ ಮಾತಿದೆಯಲ್ಲ, ಕರ್ನಾಟಕದಲ್ಲಿ ಕುಮಾರಸ್ವಾಮಿಯವರು ಇವತ್ತು ಪರಮೇಶ್ವರ್ ಅವರು ವೋಟ್ ತಗೊಳ್ಬೇಕಾದ್ರೆ ಹಿಂದೂಸ್ತಾನದ 21 ಜನ ಬಿಜೆಪಿಯ ಎದುರಾಗಿ ನಿಂತು ಹೋರಾಟ ಮಾಡತಕ್ಕಂಥ ಮುಖಂಡಗಳು, ಅವತ್ತು ಮಾಯಾವತಿಯವರಿರ್ಬೋದು, ನಮ್ಮ ಇದು ವೆಸ್ಟ್ ಬೆಂಗಾಲ್ನ ಮುಖರ್ಜಿ ಮಮತಾ ಬ್ಯಾನರ್ಜಿಯವರು ಇರ್ಬೋದು, ಚಂದ್ರಬಾಬು ನಾಯ್ಡು ಇರ್ಬೋದು, 6 ಜನ ಮುಖ್ಯಮಂತ್ರಿಗಳು ಬಂದ್ರು.